ರಿಯಲ್ ಸ್ಟಾರ್ ಉಪೇಂದ್ರ ನಟಿಸಿ ನಿರ್ದೇಶನ ಮಾಡಿದ ಯುಐ ಸಿನಿಮಾ ವಿಶ್ವದಾದ್ಯಂತ ಭರ್ಜರಿ ಪ್ರದರ್ಶನ ಕಾಣ್ತಿದೆ. ಹೆಂಗಿದೆ ಓಪನಿಂಗ್ ಥ್ರಿಲ್ ಅದೇನ್ ಮೋಡಿ ಮಾಡೋನು 1, 2, 3 ಓದಿರೋರು ಆಗಲ್ಲ. PCMB, PCMC, PCME, ಜಾಗ್ರಫಿ, ಸೈನ್ಸ್, ಸೋಷಿಯಲ್ ಎಲ್ಲ ಕಲ್ತಿದ್ರೆ ಮಾತ್ರ. ಮೊದಲ ದಿನ ವರ್ಲ್ಡ್ ವೈಡ್ ಅಂದಾಜು 18 ಕೋಟಿ ಕಬಳಿಸಿದ ಯುಐ ಎರಡನೇ ದಿನವೂ 19 ಕೋಟಿಯನ್ನ ತನ್ನ ತೆಕ್ಕೆಗೆ ಬಾಚಿಕೊಂಡಿತು. ಕರ್ನಾಟಕದಲ್ಲಿ ಮೂರನೇ ದಿನ ಅಂದಾಜು 10 ಕೋಟಿ ಕಲೆಕ್ಷನ್ ಮಾಡಿದ್ರೆ ಆಂಧ್ರ ನೀನು ಏನು ಮಾಡಿದೀವಿ, ನಾವಿಬ್ರು ಏನು ಮಾಡದೇ ಇರೋದಕ್ಕೆ ಪ್ರಪಂಚ ಹೆಂಗಾಗೈತೆ ಇದಿಷ್ಟೇ ತೋರಿಸಿರೋದಿಲ್ಲ. ನಾನು ನೀನು ಸರಿಯಾಗಿದ್ರೆ ಪ್ರಪಂಚ ಚೆನ್ನಾಗಿರ್ತದೆ. ಪ್ರಪಂಚ ಚೆನ್ನಾಗಿರ್ಬೇಕು ಅಂದ್ರೆ ಸಿನಿಮಾ ಇನ್ನೊಂದ್ಸತಿ ನೋಡಿ ಅರ್ಥ ಮಾಡ್ಕೊಳ್ಳಿ. ಆ ಅಪ್ಪ ಹೇಳಕ್ ಬರ್ತಾ ಇರೋದು 6,000 ರಿಂದ 6,500 ಪೇಪರ್ ಮಾಡೋ ಒಂದು ಬುಕ್ನ 2 ಕಾಲು ಅವರಲ್ಲಿ ತೋರ್ಸಕ್ ಪ್ರಯತ್ನ ಪಟ್ಟವ್ರೆ. ಇದು ಜನಗಳ ತಲೆಗೆ ಹೋಗೋದು ಕಷ್ಟ. ಆಂಧ್ರ ಹಾಗೂ ತೆಲಂಗಾಣದಲ್ಲಿ 4.5 ಕೋಟಿ ಕಬ್ಜಾ ಮಾಡಿದೆ. ಇನ್ನು ನಾರ್ತ್ ಇಂಡಿಯಾದಲ್ಲಿ 1.5 ಕೋಟಿ ಗಳಿಕೆ ಮಾಡಿದ್ದು. ವಿದೇಶದಲ್ಲೂ ಯುಐ ಹವಾ ಬಂದ್ ಹೋದ್ಮೇಲೆ ಅದ್ರ ಹವಾ ಇರುತ್ತೆ. ದುಡ್ಡು ಸಂಪಾದನೆ ಮಾಡಿದ್ರೇನೆ ಈ ಜಗತ್ತಲ್ಲಿ ಬದುಕಕ್ಕಾಗೋ. ಏನೂ ಇಲ್ಲ. ವಿದೇಶದಲ್ಲೂ ಹೌಸ್ಫುಲ್ ಪ್ರದರ್ಶನ ಕಂಡು ಪ್ರೇಕ್ಷಕರಿಂದ ಮೆಚ್ಚುಗೆ ಪಡೆಯುತ್ತಿದೆ. ದೇಶ ಅಷ್ಟೇ ಅಲ್ಲ, ಜಗತ್ತಿನಲ್ಲಿಯೇ ಕನ್ನಡ ಒಂದು ಬಹುನಿರೀಕ್ಷಿತ ಸಿನಿಮಾ ಯುಐ ಅಂತ. ಹೌದಾ? ವೆರಿ ಗುಡ್. ಪ್ರಪಂಚದಲ್ಲಿ 10 ಸಿನಿಮಾ ಇದೆಯಂತೆ, ನಿರೀಕ್ಷೆಯಲ್ಲಿರೋ ಸಿನಿಮಾಗಳು. ಅದರಲ್ಲಿ ಯುಐ ಒಂದಿದೆಯಂತೆ. ಈ ಮಧ್ಯೆ ವಿಜಯವಾಡದಲ್ಲಿ ಮಾಲ್ಗೆ ಭೇಟಿ ನೀಡಿದ ಉಪೇಂದ್ರಗೆ ಅಭಿಮಾನಿಗಳು ಮುಗಿಬಿದ್ದು ಪ್ರೀತಿ ತೋರಿದ್ದಾರೆ. ಏನ್ ಮೂವಿ ಮಾಡ್ತಾರೆ ಬ್ರೋ, ಸೂಪರ್, ಒಳ್ಳೆ ಮೂವಿ, ಒಳ್ಳೆ ಮೂವಿ. ಹುಡುಗರು ಮಾಡಬೇಡಿ ಬೆಟ್ಟು, ಸಿನಿಮಾ ಸೂಪರ್ ಹಿಟ್ ಬ್ರೋ. ವಾಟ್ ಅ ಮೂವಿ ಬ್ರೋ. ಬ್ರೋ ಹುಡುಗರೇ ವಾಂಟ್ ಟು ಲ್ಯಾಕ್ಸ್ ಬ್ರೋ. ಅರ್ಧ ಔಟ್ಲೆ ಕ್ಲೈಮ್ಯಾಕ್ಸ್ ಬ್ರೋ. ಕ್ಲೈಮ್ಯಾಕ್ಸ್ ఒకటే చేస్తారు ಬ್ರೋ. ಏನಾಯ್ತು ಪ್ರಕಾಶ? ಏನಾಯ್ತು ಪ್ರಕಾಶ? ಏನಾಯ್ತು? ಎಕ್ಸ್ಕ್ಯೂಸ್ ಮಿ ಪ್ಲೀಸ್, ಸ್ವಲ್ಪ ಒಂದು ಹೆಲ್ಪ್ ಮಾಡಿ ಪ್ಲೀಸ್. ಪ್ರಕಾಶ್, ಪ್ರಕಾಶ್ ಏನಾಯ್ತು? ಏನಾಯ್ತು ಪ್ರಕಾಶ? ವಾಚ್ಮನ್ ಕೀ ಕೊಡ್ರಿ. ಏನಾಯ್ತು ಪ್ರಕಾಶ್? ಏನಾಯ್ತು? ಯಾರಿಗೋ ಫಿಟ್ಸ್ ಬಂದ್ಬಿಟ್ಟಿದೆ ಅಷ್ಟೇ. ಪ್ರಕಾಶ, ಥ್ಯಾಂಕ್ ಯು ಫ್ರೆಂಡ್ಸ್. ಕೀಯಾರ್ದಪ್ಪ ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಸಿನಿಮಾ ನೋಡಿ ಸ್ಟಾರ್ ವಾರು ಯಾಕೆ ನಾವು ಒಂದೇ ಗೆಲ್ಲಿ.